ಮಾರುತಿ ಸರ್, ನಾವು ಚಿಕ್ಕೋಡಿ ತಾಲೂಕು ಕರೋಸಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಮಾರುತಿ ಕುಂಬಾರ್ ಅವರು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಅವ್ರು ಯೂಸ್ ಮಾಡಿದ್ಲಿಂದ ಇದು 2 ತಿಂಗಳ ಕಬ್ಬು. ಇದು ಡಿಫ್ರೆನ್ಸ್ ಏನೇನೈತೆ ಅವ್ರು ಮಾರುತಿ ಕುಂಬಾರ್ ಸರ್ ಹೇಳ್ತಾರೆ. ಸರ್ ಹೇಳ್ರಿ. ಡಿಫ್ರೆನ್ಸ್ ಅಂದ್ರೆ ಸರ್ ಇಲ್ಲಿ ಸರ್ ಪ್ಲಾಂಟೇಶನ್ ನಮ್ಮ ಸೈಡ್ ಅದಾವ ಸರ್. ನಮ್ಮ ಬ್ರದರ್ ಸರ್ ನೋಡ್ರಿ, ಸೇಮ್ ಡೇದೊಳಗೆ ಇದು ನಾಟಿ ಸೇಮ್ ಡೇ ಆಗೈತಿ. ಒಂದ್ ದಿವಸ ನಿಮ್ದು ಮುಂಚೆ ಆಗೈತಿ, ಇದು ಹಿಂದಾಡೆ ಆಗಿದ್ದು. ಇವರು ಸ್ಪ್ರೇ ಅದು ಮಾಡಿಲ್ಲ. ಇಲ್ಲ ಸರ್, ಮಾಡಿಲ್ಲ ಸರ್. ಅವರು ಸ್ಟಾರ್ಟಿಂಗ್ ಮಾಡ್ಯಾರ ಸರ್. ಅವರು ಅದರ ನಂತರ ಇಲ್ಲ ಸರ್, ಆಮೇಲೆ ಮಾಡಿಲ್ಲ ಸರ್. ಡ್ರಿಂಕಿಂಗ್ ನಂತರ ಏನು ಮಾಡಿ ಸ್ಪ್ರೇ ಮಾಡಿಲ್ಲ ಸರ್. ಸ್ಪ್ರೇ ಮಾಡೇ ಇಲ್ಲ. ಬರೇ ಏನ್ ಮಾಡ್ಯಾರ, ಬೀಜೋಪಚಾರ ಮಾಡಿ ಹಚ್ಚಾರ. ನೀವೇನ್ ಮಾಡ್ರಿ, ಸ್ಪ್ರೇ ಮಾಡ್ರಿ. 2 ತಿಂಗಳ ಕಬ್ಬು ನಿಮ್ಗೆ ಈ ಟೈಪ್ ಬಂದೈತ್ರಿ. ಈಗೇನು 2 ತಿಂಗಳ ಕಬ್ಬು ಐತಲ್ಲ ಸರ್, ಇದಕ್ಕೆ ಮರಿಗಳ ಸಂಖ್ಯೆ ಎಷ್ಟು ಅದಾವ್ರಿ? ಎಲ್ಲ ಪ್ರತಿಯೊಂದು ಸರ್ 10 ರಿಂದ 15 ವರೆಗೆ ಅದಾವ ನೋಡಿ ಸರ್. ಎಲ್ಲ ಏನು ಸರ್? 1 2 3 4 5 6 7 8 9 10 10 11 12 13 14 15 ನೋಡಿ ಸರ್. 16 ಅದಾವ ಸರ್. 16 ಮರಿ ಅದಾವ್ರಿ. 2 ತಿಂಗಳ ಕಬ್ಬು ರೀ. ಹಾಂ ಸರ್. ಇದಕ್ಕೆ ನೀವು NPK ಎಷ್ಟು ಸಲ ಕೊಟ್ರಿ ಸರ್? NPK ಸರ್ 1 ಸಲ ಕೊಟ್ಟೇನೆ ಸರ್. 1 ಸಲ ಕೊಟ್ರಿ NPK. 2 ಸಲ ಮಾಡ್ಯಾರ ಸರ್. ಕೃಷಿಕ 2 ಸಲ ಸ್ಪ್ರೇ, 2 ಸಲ ಡ್ರಿಂಚಿಂಗ್ ಮಾಡ್ಯಾರ. ಡ್ರೆಂಚಿಂಗ್ ಮಾಡ್ರಿ. ಸ್ಪ್ರೇ ರೀ 2 ಸಲ ಸ್ಪ್ರೇ ಮಾಡ್ಯಾರ ಸರ್. 2 ಸಲ ಸ್ಪ್ರೇ. ಒಟ್ಟು 5 ಡೋಸ್ 2 ತಿಂಗಳ ಕಬ್ಬು. ಈ ತರ ನಿಮಗೆ ಎಲ್ಲಾದ್ರೂ ಕಲರ್ ಏನಾರ ಐತ್ರಿ? ನೀವು ಇದು ಇಲ್ಲ ಸರ್, ಏನು ಫಾಲ್ಟ್ ಇಲ್ಲ. ಎಲ್ಲ ಓಕೆ ಐತ್ರಿ. ಕೆಮಿಕಲ್ ಎಷ್ಟು ಉಪಯೋಗ ಮಾಡಿದ್ರಿ ಸರ್? ಕೆಮಿಕಲ್ ಅಂತೂ ಏನಿಲ್ಲ ಸರ್. ಒಂದು 15 ರಿಂದ 20 kg ಯೂರಿಯಾ ಯೂಸ್ ಮಾಡಿದೆ ಸರ್ ಅಷ್ಟೇ. ಹಾಂ ಸರ್. ಅದನ್ನ ಬಿಟ್ರೆ ಏನು ಯೂಸ್ ಮಾಡಿ? ಬೇರೆದೇನಿಲ್ಲ ಸರ್. ಯೂರಿಯಾ ಜೊತೆ ಭೂಮಿ ಆಡ್ ಮಾಡಿ ಹೋಗಿದ್ರಿ ಸರ್? ಅವಾಗ ಸ್ಟಾರ್ಟಿಂಗ್ ಇಲ್ಲ ಸರ್. ಅವಾಗ ಸ್ಟಾರ್ಟಿಂಗ್ ಯೂರಿಯಾ ಹೋಗೋದಿಲ್ರಿ. ಸ್ಟಾರ್ಟಿಂಗ್ ರೀ ಇದನ್ರಿ ನಮ್ಮ ಬೇವಿನ ಹಿಂಡ್ರಿ ಮತ್ತು ಏನ್ರಿ ಭೂಮಿ ಹೋಗಿದ್ರಿ ಸರ್. ಆಮೇಲೆ ಆಮೇಲೆ ಸ್ವಲ್ಪ ಹೋಗೋದೇನು ಸರ್ ಮ್ಯಾಲ ಸರ್ ತಿಳುವರಿ ಯೂರಿಯಾ ಒಂದು 15 ರಿಂದ 20 ಕಿಲೋ ಹೋಗೋದೇನು ಸರ್. 15 ಹಿಡಿದ 20 ಸರ್. ಅದ್ರ ಬಗ್ಗೆ ಏನೋ ಬೇರೆ ಆನಂತರ ಈ ಟೈಪ್ ನಿಮ್ಗೆ ಇದು ಬಂದ ಡಿಫ್ರೆನ್ಸ್ ನೋಡ್ರಿ. ಇಲ್ಲೇ ಐತೆ. ಇದು ಯೂಸ್ ಮಾಡ್ಲಾರ್ದು, ಸ್ಪ್ರೇ ಮಾಡ್ಲಾರ್ದು, ಇದು ಸ್ಪ್ರೇ ಮಾಡಿದ್ದು. ಈ ಟೈಪ್ ನಿಮ್ಗೆ ಇದು ಡಿಫ್ರೆನ್ಸ್ ಬಂದೈತಿ. ಎಲ್ಲ ಕಡೆನೂ ಮರಿಗಳ ಸಂಖ್ಯೆ ಏನದವ ಇದೇ ರೀತಿ ಚೆನ್ನಾಗಿ ನೋಡ್ರಿ ಪ್ರತಿ ಒಂದು ಕಡೆನು. ಹೌದ್ರಿ. ನಡು ಶೇಂಗಾನು ಹಾಕಿರಿ. ಹಾಂ ಸರ್, ಶೇಂಗಾ ಹಾಕಿ. ಶೇಂಗಾಕ್ಕೂ ಸ್ಪ್ರೇ ಆಗೈತ್ರಿ. ಶೇಂಗಾ ಸ್ಪ್ರೇ ಆಗೈತ್ರಿ ಸರ್. ಈ ಟೈಪ್ ಐತ್ರಿ. ಸ್ಯಾಟಿಸ್ಫ್ಯಾಕ್ಷನ್ ಇದಿರಲ್ಲ ಸರ್? ಸರ್ ಐತ್ರಿ ಸರ್. ಹಾಂ, ಏನು ಸರ್, ಏನು ಹೇಳಿಲ್ಲ ಅಡ್ಡಿಲ್ಲ ಸರ್. 2 ತಿಂಗಳ ಕಬ್ಬು ಬಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬೇರೆ ರೈತರಿಗೆ ಏನು ಸರ್, ಎಲ್ಲರೂ ಯೂಸ್ ಮಾಡಿರಿ ಸರ್. ಎಲ್ಲ ರೈತರಿಂದ ರಿಸಲ್ಟ್ ಮಸ್ತ್ ಇದಾರೆ ಸರ್. ಯಾರೋ ಯೂಸ್ ಮಾಡಿದ್ರೆ ಸರ್, ಅದ್ರ ಏನು ಹೆದರ್ಬೇಕಂತ ಅವಶ್ಯಕತೆ ಏನಿಲ್ಲ ಸರ್. ಈಗ ಸರ್ ಹಿರಿಯರ್ ಅದಾರ ರೀ. ಹಾಂ, ಇದಾರೆ ಸರ್. ಸೈಲೆಂಟ್ ನೋಡ್ರಿ. ಹೈಟ್ ನೋಡ್ರಿ ದೀಪಕ್ ಸರ್. ನೋಡಿ ಸರ್, ಇವಾಗ ಹೆಂಗೆ ಸರ್, ಇದು ಪರ್ಫೆಕ್ಟ್ ಡೋಸಸ್ ಕಂಪ್ಲೀಟ್ ಮಾಡ್ಯಾರ. ಹಾಂ ರೀ, ಕರೆಕ್ಟ್ ರೀ. ಇದ್ರೊಳಗೆ ಎಷ್ಟು ಬಂದಿದ್ರಿ? ಅದ ನಿಮ್ಮ ತಲೆ ಬಂದೈತಿ. 2 ತಿಂಗಳ ಕಬ್ಬು ಅದ. ಇಲ್ಲಿವರೆಗೆ ನಾನು ಯೂಸ್ ಮಾಡೇನಿ ಸರ್. ಆದ್ರೂ ಸರ್ ಡೋಸಸ್ ನಾನು ಕಂಪ್ಲೀಟ್ ಆಗೋಲಾಗಿದ್ರು ಸರ್ ಇಲ್ಲಿವರೆಗೆ. ಹಾಂ ರೀ, ಈ ಸಲ ಇದಕ್ಕೆ 100% ನಾನು ಡೋಸಸ್ ಕಂಪ್ಲೀಟ್ ಮಾಡ್ಯಾನ ಸರ್. ಇದು ಪ್ಲಾಟ್ ಡೋಸಸ್ ಕಂಪ್ಲೀಟ್ ಮಾಡೋದ್ರಿಂದ ಈ ರೀತಿ ಗ್ರೋತ್ ಬಂದಿತ್ರಿ. ಮತ್ತು ಮರಿಸಗಳ ಸಂಖ್ಯೆ ಓಡಾತಿತ್ರಿ. ಹಾಂ ರೀ. ಮರಿ ಸಂಖ್ಯೆ ಏನ್ಗಾರ ಇಲ್ಲ, ಪ್ರತಿ ಕಡೆ ಮರಿ ಸಂಖ್ಯೆ ಏನೈತಿ ಬಿಡ್ರಿ. ಏನು ಮರಿ ಸಂಖ್ಯೆ ಏನು ಏನ್ರಿ? ಹಾಂ, ಅಲ್ಲಿ ನೋಡ್ರಿ ಮರಿ ಸಂಖ್ಯೆ ಇಲ್ಲ, ಮರಿ ಸಂಖ್ಯೆ ಬಿ ಇಲ್ಲ, ಮತ್ತು ಗ್ರೋತು ಇಲ್ಲ. ಇದು 100% ಗ್ರೋತ್ ಐತಿ. ಇದು ಡಿಫ್ರೆನ್ಸ್ ಐತಿ ನೋಡ್ರಿ. ಇಲ್ಲ ಐತಿ ನೋಡಿ, ಪ್ರತಿಯೊಂದೂ ಐತ್ರಿ. ಪ್ರತಿಯೊಂದು ಇದಕ್ಕೂ ನೋಡ್ರಿ. ಎಲ್ಲಿ ಹೋದ್ರಿ ಸರ್ ಸೇಮ್ ಅದ ರೀ. ಏನು ಚೇಂಜಸ್ ಏನಿಲ್ಲ ರೀ. ಓಕೆ, ಬೇರೆ ರೈತರಿಗೆ ಉಪಯೋಗ ಮಾಡಂತ ಹೇಳ್ತೀರಿ? ಹಾಂ ಸರ್, ಯೂಸ್ ಮಾಡೋಕೆ ಏನಿಲ್ಲ, ಅಡ್ಡಿ ಇಲ್ಲ ಸರ್. ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಬೇಕಾದ್ರೆ ಸರ್ ವಿಶ್ವಾಸದಿಂದ ಯೂಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸರ್.